ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ದ ಮತ್ತು ಯಾರು ನಿಷ್ಕಾಮ ಕರ್ಮವನ್ನು ಮಾಡ್ತಾರೋ ಅವರು ಆತ್ಮಜ್ಞಾನಿಗಳಾಗ್ತಾರೆ ಅಂತ ಹೇಳ್ತಾ ಇದ್ದ. ಈಗ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನನ್ನು. ಅರ್ಜುನನು ಶ್ರೀಕೃಷ್ಣನೊಡನೆ ಪ್ರಶ್ನಿಸುವನು, ಹೇ ಲಕ್ಷ್ಮೀಪತಿ, ನೀನು ಹೇಳಿದ ಸರ್ವ ವಿಷಯಗಳನ್ನು ಚೆನ್ನಾಗಿ ಕೇಳಿದೆನು. ವಿಮರ್ಶಿಸಲು ಸ್ವಾತ್ಮಜ್ಞಾನಿಯಲ್ಲಿ ಕರ್ತೃ ಕರ್ಮವೆನ್ನುವ ಭೇದ ಭಾವವು ಉಳಿಯಲಾರದು. ಕೃಷ್ಣ, ಇಷ್ಟೊತ್ತು ನೀನು ಹೇಳಿದ್ನೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡೆ, ಆದರೆ ಸರ್ವ ವಿಷಯಗಳನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ. ವಿಮರ್ಶೆ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂದರೆ, ಆತ್ಮಜ್ಞಾನಿಯಲ್ಲಿ ಕರ್ತೃತ್ವ ಅಂದರೆ ನಾನು ಮಾಡಿದವನು ಅನ್ನೋ ಕರ್ತೃತ್ವ, ಕರ್ಮವೆನ್ನುವ ಭೇದ ಭಾವವು ಉಳಿಯಲಾರದು. ಇದು ಕರ್ಮ, ಇದು ಒಂದು ಕರ್ಮ ಅಂತ ಇದೆ, ನಾನೀಗ ಇದನ್ನು ಮಾಡಬೇಕು. ಕರ್ತೃತ್ವ ಕರ್ಮ ಎನ್ನುವ ಭೇದ ಭಾವ ಉಳಿಯಲಾರದು. ನೀನು ನಿರಾಕಾರ ಸ್ವರೂಪಿಯಾಗಿರುವಲ್ಲಿ ಹೇ ಪಾರ್ಥ, ಯುದ್ಧ ಮಾಡು ಎಂದು ನನಗೆ ಹೇಳುವುದೇಕೆ? ನೀನು ಯುದ್ಧ ಮಾಡು ಅಂತ ನನಗೆ ಹೇಳ್ತಾ ಇದೆಯಲ್ಲ, ಯಾಕೆ? ನಿನಗೆ ಸಂಕೋಚವಾಗುವುದಿಲ್ಲವೇ? ನನಗೆ ಇಂಥ ನೀಚ ಕಾರ್ಯ ಮಾಡು ಅಂತ ಹೇಳ್ತೀಯಲ್ಲ, ನಿನಗೆ ಸಂಕೋಚ ಆಗೋದಿಲ್ವೇ ಅಂತ ಕೃಷ್ಣನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ನೀನು ಸ್ಥಿರ ಬುದ್ಧಿಯ ತತ್ವವನ್ನು ಬೋಧಿಸಿ ಕ್ಷಣದಲ್ಲಿಯೇ ನನ್ನನ್ನು ಹಿಂಸಾಮಯವಾಗಿರುವ ಘಾತುಕ ಕೆಲಸದಲ್ಲಿ ನೂಕುತ್ತಿರುವೆ. ಇಷ್ಟೊತ್ತು ಏನು ಹೇಳಿದೆ? ಆ ಸ್ಥಿರ ಬುದ್ಧಿಯ ತತ್ವವನ್ನು, ಆತ್ಮಜ್ಞಾನವನ್ನು ಬೋಧಿಸ್ತೆ. ಈಗೇನು ಹೇಳ್ತೀಯ? ಯುದ್ಧ ಮಾಡು ಅಂತ ಬೇರೆ ಹೇಳ್ತಾ ಇದೀಯ. ಹೇ ಋಷಿಕೇಶ, ಬುದ್ಧಿಯೋಗದ ತತ್ವವನ್ನು ನನಗೆ ಹೇಳಿ ಪುನಃ ಹಿಂಸಮಯವಾದ ಕಾರ್ಯವನ್ನು ನನ್ನ ಕೈಯಿಂದಲೇ ಏನು ಕಾರಣ ಮಾಡಿಸುತ್ತಿರುವೆ? ನಿನ್ನ ಮಾತಿನಲ್ಲಿ ಇಂತಹ ಅಸಂಬದ್ಧತೆ ಬರಬಹುದೇ? ತಿಳಿದವನಾದ ಜ್ಞಾನಿಯಾದ ನೀನು ಇಷ್ಟೊತ್ತು ಒಳ್ಳೆಯದನ್ನೆಲ್ಲ ಹೇಳ್ಬಿಟ್ಟು ಕಡೆಗೆ ಯುದ್ಧ ಮಾಡು ಅಂತ ಹೇಳ್ತೀಯಲ್ಲ ಪರಮಾತ್ಮ, ನಿನ್ನಲ್ಲಿ ಈ ಮಾತು ಬರಬಹುದೇ ಅಂತ ಕೃಷ್ಣನ ಅರ್ಜುನ ಕೇಳ್ತಾನೆ. ಹೇ ದೇವ, ಈ ರೀತಿ ವಿರೋಧವಾಗಿರುವ ಮಾತುಗಳನ್ನು ಹೇಳತೊಡಗಿದರೆ ನಮ್ಮಂತಹ ಅಜ್ಞಾನಿಗಳ ಪಾಡೇನು? ನನಗೇನು ಅರ್ಥ ಆಗ್ತಾ ಇಲ್ಲ ಕೃಷ್ಣ, ಯಾಕಂದರೆ ನಾನು ಅಜ್ಞಾನಿ. ನೀನು ಈ ರೀತಿಯಲ್ಲಿ ಒಂದಕ್ಕೊಂದು ತದ್ವಿರುದ್ಧ ಮಾತುಗಳನ್ನ ಹೇಳ್ತಾ ಇದೀಯ, ನನಗೆ ಹೇಗೆ ಅರ್ಥ ಆಗಬೇಕು ಅಂತ ಕೇಳ್ತಾನೆ. ನೀನು ಈ ರೀತಿಯಾಗಿ ಬೋಧಿಸುತ್ತಾ ನನ್ನನ್ನು ಮರಳುಗೊಳಿಸುವುದು ಯುಕ್ತವೇ? ನೀನು ಈ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ನನಗೆ ಹುಚ್ಚಿಡ್ದಂಗೆ ಆಗುತ್ತೆ, ನನಗೆ ಮರಳುತನ ಬರುತ್ತೆ. ಇದು ನಿನಗೆ ಸರಿಯೇ? ನನ್ನ ಮೇಲೆ ನಿನಗೆ ಕರುಣೆ ಇಲ್ಲವೇ? ಇಂತಹ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ಈ ಲೋಕದಲ್ಲಿ ಆತ್ಮಬೋಧೆಯ ಆಕಾಂಕ್ಷೆಯು ಮುಗಿದಂತಾಯಿತು. ಆತ್ಮಬೋಧನೆಯನ್ನು ಕೇಳಬೇಕು ಅನ್ನೋ ಆಕಾಂಕ್ಷೆ ಇತ್ತು, ಅದು ಮುಗಿದೇ ಹೋಯಿತು ಅನ್ನಿಸ್ತೈತೆ. ಯಾಕಂದರೆ ನಿನ್ನ ಮಾತುಗಳೇ ಹಂಗಿದ್ದಾವೆ. ಹೀಗೆ ಅಜ್ಞಾನವನ್ನು ಹರಡುವಂತಹ ಮಾತುಗಳನ್ನು ಹೇಳಿದರೆ ಲೋಕದಲ್ಲಿ ಇದಕ್ಕಿಂತಲೂ ಬೇರಾದ ಭ್ರಾಂತಿ ಇರುವುದೇ? ಯುದ್ಧ ಮಾಡುವಂತ ಹೇಳ್ಬಿಟ್ಟಲ್ಲ ಕೃಷ್ಣ ನೀನು, ಇದಕ್ಕಿಂತ ಭ್ರಾಂತಿ, ಅಜ್ಞಾನವಾದ ಮಾತು ಇನ್ನೊಂದು ಏನಿದೆ ಲೋಕದಲ್ಲಿ ಅಂತ ಹೇಳ್ತಾನೆ. ಹೇ ದೇವ, ಆಧ್ಯಾತ್ಮ ಜ್ಞಾನದಲ್ಲಿ ಇಂತಹ ಬೋಧೆ ಇರುವುದೇ? ಆಧ್ಯಾತ್ಮ ಜ್ಞಾನ ಬೋಧನೆ ಮಾಡೋದರಲ್ಲಿ ಯುದ್ಧ ಮಾಡುವನ್ನೋ ಮಾತು ಎಲ್ಲಾದರೂ ಇದೆಯೇ ಅಂತ ಕೇಳ್ತಾನೆ. ಮುಂದಿನ ಆಕಾಂಕ್ಷೆಯು ಪೂರ್ಣಗೊಂಡಂತಾಯಿತಲ್ಲ. ವೈದ್ಯನೇ ರೋಗಿಯ ನಾಡಿಯನ್ನು ಪರೀಕ್ಷಿಸಿ ನೋಡುತ್ತಾ, ಒಬ್ಬ ಡಾಕ್ಟ್ರು ರೋಗಿಯ ಕೈಯನ್ನು ಹಿಡಿದು ನಾಡಿ ಪರೀಕ್ಷೆ ಮಾಡ್ತಾ ಇರ್ತಾನೆ. ನೋಡುತ್ತಾ ಅರಿತೂ ಸಹ ವಿಷವನ್ನು ಕುಡಿಯುವುದಕ್ಕೆ ಕೊಟ್ಟರೆ ರೋಗಿಯು ಬದುಕುವುದಾದರೂ ಹೇಗೆ? ರೋಗಿ ತುಂಬ ರೋಗದಿಂದ ಬಳಲ್ತಾ ಇದ್ದಾನೆ, ಡಾಕ್ಟ್ರು ಕೈ ಹಿಡ್ಕೊಂಡು ನಾಡಿ ನೋಡ್ಬಿಟ್ಟು ವಿಷ ಕೊಡ್ತಾನೆ ಕುಡಿಯೋದಕ್ಕೆ. ಆಗ ರೋಗಿ ಬದುಕಬಹುದೇ? ವಿಷ ಕುಡಿದ್ರೆ ಮೊದಲೇ ರೋಗದಿಂದ ನರಳ್ತಿದ್ದಾನೆ, ಅದ್ರ ಮಧ್ಯೆ ಡಾಕ್ಟ್ರೇ ವಿಷ ಕೊಡ್ತಾ ಇದ್ದಾನೆ. ಈಗ ರೋಗಿ ಬದುಕೋದಕ್ಕೆ ಸಾಧ್ಯವೇ? ಆ ರೀತಿಯಲ್ಲಿ ಆತ್ಮಜ್ಞಾನದ ಬೋಧನೆಯನ್ನು ಮಾಡಿದಂಥ ಕೃಷ್ಣ ಯುದ್ಧ ಮಾಡುವ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಇದು ಸಾಧ್ಯವೇ? ಇದು ಸರಿಯೇ ಅಂತ ಅರ್ಜುನನ ಪ್ರಶ್ನೆ. ಕುರುಡನಿಗೆ ಹಳ್ಳತಿಟ್ಟುಗಳಿಂದ ಕೂಡಿದ ವಕ್ರದಾರಿಯನ್ನು ತೋರಿಸಿದಂತೆ. ಪಾಪ ಮೊದಲೇ ಕಣ್ಣು ಕಾಣಿಸ್ತಾ ಇರೋದಿಲ್ಲ, ಅವನಿಗೆ ಹಳ್ಳತಿಟ್ಟುಗಳಿಂದ ತುಂಬಿರೋ ದಾರಿನ ಈ ದಾರಿಲಿ ಹೋಗು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಅವನು ಪಾಡೇನಾಗಬೇಕು? ಕೋತಿಗೆ ಮಾದಕ ವಸ್ತುಗಳನ್ನು ಕುಡಿಸಿದಂತೆ ನಿನ್ನ ಉಪದೇಶವು ಪರಿಣಮಿಸಿದರೆ ನನ್ನ ಮೋಹವು ಅರಿಯದೆ ದ್ವಿಗುಣೀಕೃತವಾಗುವುದು. ನೀನೇನಾದರೂ ನನ್ನನ್ನು ಈ ರೀತಿ ಪ್ರೇರಣೆ ಮಾಡಿದ್ರೆ ನನಗೆ ಮೋಹ ಅರಿಯದೆ ಹೆಚ್ಚಾಗುತ್ತೆ. ಹೇ ಕೃಷ್ಣ, ನಾನು ಅಜ್ಞಾನಿ ಆದುದರಿಂದ ನನ್ನನ್ನು ಮೋಹವು ಆವರಿಸಿತು. ಆದ್ದರಿಂದಲೇ ಶ್ರೇಷ್ಠವಾದ ಸಿದ್ಧಾಂತವಾದುದೆಂದು ನಿನ್ನನ್ನು ಕೇಳಿದೆನು.
ಆದರೆ ನಿರಾಳತೆಯಿಂದ ಕೂಡಿರುವ ನಿನ್ನ ಮಾತುಗಳನ್ನು ಕೇಳಿದರೆ ನಿನ್ನ ಉಪದೇಶವೆಂತಹುದೆಂದು ಗೊತ್ತಾಯಿತು. ಶರಣಾಗತರ ವಿಷಯದಲ್ಲಿ ನೀನು ಈ ರೀತಿ ವರ್ತಿಸಬಹುದೇ? ಕೃಷ್ಣ, ನೀನು ಭಾರಿ ಒಳ್ಳೆಯವನು ಅಂತ ನಂಬ್ಕೊಂಡು ನಿನ್ನನ್ನು ಒಳ್ಳೆ ಮಾತು ಕೇಳಿದ್ರೆ ಒಳ್ಳೆಯದೆಲ್ಲನೂ ಹೇಳ್ಬಿಟ್ಟು ಕಡೆಯಲ್ಲಿ ಯುದ್ಧ ಮಾಡುವಂತೀಯಲ್ಲ, ನಿನ್ನ ಮಾತಿನ ಮೇಲೆ ನಾವು ವಿಶ್ವಾಸ ಇಡ್ಬೋದೇ? ನೀನು ಈ ರೀತಿ ನಮ್ಮ ಜೊತೆ ಆಟ ಆಡ್ಬೋದೇ? ಶರಣಾಗತರಾದ ನಮಗೆ ನಿನ್ನ ವಚನದಲ್ಲಿ ಸಂಪೂರ್ಣ ಭರವಸೆ ಇರುವುದು. ನಾವು ಶರಣಾಗತರಾಗಿ ಬಂದಿದ್ದೀವಿ, ನಿನ್ನ ಮಾತಿನಲ್ಲಿ ನಮಗೆ ಸಂಪೂರ್ಣ ಭರವಸೆ ಇರುವುದು. ಕಾಯ ವಾಚ ಮನಸ್ಸಿನಿಂದ ನಿನ್ನ ವಚನವನ್ನು ಪಾಲಿಸುವೆವು. ಆದರೆ ನಮ್ಮಲ್ಲಿ ಮೋಹವಿರುವುದನ್ನು ಅರಿತೂ ಸಹ ಈ ರೀತಿ ಹೇಳಿದರೆ ಇನ್ನು ಭಕ್ತರಿಗೆ ಉದ್ಧಾರವಾಗಲು ಮಾರ್ಗವಿರುವುದೇ? ನಮ್ಮಲ್ಲಿ ಮೋಹ ಇದೆ, ಅದನ್ನು ತಿಳಿದು ಸಹ ನೀನು ಯುದ್ಧ ಮಾಡುವಂತೀಯಲ್ಲ, ಇನ್ನು ಭಕ್ತರು ಉದ್ಧಾರ ಆಗೋಕ್ಕೆ ಯಾವ ದಾರಿ ಇದ್ದದು ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ. ನಿನ್ನ ವೇದಾಮೃತ ವಚನದಿಂದ ಒಳ್ಳೆಯ ಫಲವು ಲಭಿಸಿತು. ಇನ್ನು ಜ್ಞಾನದ ಮಾತು ಮುಗಿದು ನನ್ನ ಬಯಕೆಯು ತೀರಿತು. ಮೊದಲು ಶಾಂತಿಯಿಂದಿದ್ದ ನನ್ನ ಮನಸ್ಸು ಈಗ ಮತ್ತಷ್ಟು ಸಂದೇಹದಲ್ಲಿ ಮುಳುಗಿತು. ಮೊದಲೇ ಸುಮಾರಾಗಿದ್ದೆ ಕೃಷ್ಣ ನಿನ್ನ ಮಾತು ಕೇಳೋಕ್ಕಿಂತ ಮುಂಚೆ, ಈಗ ಸಂದೇಹ ಜಾಸ್ತಿ ಆಗೋಯ್ತು, ಯಾಕಂದರೆ ನಿನ್ನ ಬೋಧನೆ ಹಂಗಿದೆ. ಆದರೆ ಹೇ ದೇವ, ನಿನ್ನ ಲೀಲೆಯನ್ನು ಅಗಾಧವೆಂದು ಅರಿತಿರುವೆನು. ಆದರೆ ನಿನ್ನ ಮಾತಿನಲ್ಲಿ ಏನೋ ಒಂದು ಇದೆ, ಯಾಕಂದರೆ ನೀನು ಲೀಲಾಮಯ, ನಿನ್ನ ಮಾತಿನಲ್ಲಿ ಒಂದು ಲೀಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನ ಮಹಿಮೆಯನ್ನು ನಾನು ಅರಿಯಲಾರೆನು. ನೀನು ಉಪದೇಶಿಸುವ ನೆಪದಿಂದ ನನ್ನನ್ನು ಪರೀಕ್ಷಿಸುತ್ತಿರಬಹುದೇನೋ. ನೀನು ನನಗೆ ಉಪದೇಶ ಮಾಡ್ತಾ ಇರೋ ನೆಪದಲ್ಲಿ ನನ್ನನ್ನು ಪರೀಕ್ಷಿಸ್ತಾ ಇದೆಯೇನೋ ಅನ್ನಿಸ್ತಾ ಇದೆ ಕೃಷ್ಣ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅಥವಾ ನನ್ನ ಅಂತಃಕರಣಕ್ಕೆ ಮೋಸಪಡಿಸಬೇಕೆಂದು ಈ ರೀತಿ ಗೂಢಾರ್ಥದ ಮಾತುಗಳನ್ನು ಹೇಳುತ್ತಿರುವೆಯೋ ಏನೋ. ನನ್ನ ಮನಸ್ಸಿಗೆ ನೀನು ಮೋಸ ಮಾಡಬೇಕು ಅಂತ ಏನಾದ್ರು ಈ ರೀತಿ ನನಗೆ ಅರ್ಥ ಆಗದೆ ಇರ್ತಕ್ಕಂಥ ಗೂಢಾರ್ಥವನ್ನು ಕೂಡಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ಇದೆಯೋ ಏನೋ. ಹೇ ದೇವ, ನಿನ್ನ ಗೂಢಾರ್ಥದ ಮಾತುಗಳನ್ನು ಮುಗಿಸು. ನಾನು ಮಂದಬುದ್ಧಿ ಆಗಿದ್ದೇನೆ, ಆದ್ದರಿಂದ ನನಗೆ ಸರಳವಾಗಿ ಮಾರ್ಗವು ಗೊತ್ತಾಗುವಂತೆ ಉಪದೇಶಿಸು. ನೀನು ಹೇಳ್ತಕ್ಕಂಥ ಈ ಗೂಢಾರ್ಥ ನನಗೆ ತಿಳಿಯೋಕ್ಕಿಲ್ಲ ಸ್ವಾಮಿ, ನಾನು ತುಂಬ ಮಂದಬುದ್ಧಿಯುಳ್ಳವನು, ಆದ್ದರಿಂದ ನೀನು ನನಗೆ ಅರ್ಥ ಆಗುವಂತೆ ನನಗೆ ಈ ಮಾರ್ಗವನ್ನು ಉಪದೇಶ ಮಾಡು. ಮೂಢ ಪಾಮರನು ಸಹ ತಿಳಿದೆನೆಂದು ತಲೆದೂಗುವಂತೆ ತತ್ವವನ್ನು ಬೋಧಿಸಬೇಕೆಂದು ಕೋರುವೆನು. ಅರ್ಜುನ ನಮ್ಮೆಲ್ಲರ ಪರವಾಗಿ ಉಪಕಾರ ಮಾಡಿಬಿಟ್ಟ ಪ್ರಶ್ನೆಯನ್ನು ಮಾಡಿ. ಏನು ಹೇಳ್ತಾ ಇದ್ದಾನೆ? ಮೂಢನು ಪಾಮರನು ಏನೂ ತಿಳಿದೇ ಇರೋ ಅಜ್ಞಾನಿಯೂ ಸಹ ಹೌದು ಹೌದು ಅಂತ ತಲೆದೂಗಬೇಕು, ಆ ರೀತಿಯಲ್ಲಿ ಸರಳವಾಗಿ ಉಪದೇಶ ಮಾಡು ಸ್ವಾಮಿ ಅಂತ ಕೃಷ್ಣನನ್ನು ಅರ್ಜುನ ಬೇಡ್ಕೊಂಡ. ಮುಂದುವರೆದು ಹೇಳ್ತಾನೆ, ಔಷಧಿಯನ್ನು ಕುಡಿದರೆ ರೋಗವು ಹೋಗುವುದಂತೂ ನಿಶ್ಚಯ. ಆದರೆ ಸೇವಿಸುವ ಔಷಧಿಯು ರುಚಿಕರವಾಗಿಯೂ ಮಧುರವಾಗಿಯೂ ಇರಬೇಕು. ಇದು ಅರ್ಜುನನ ಬಯಕೆ. ಔಷಧಿ ಕುಡಿದ್ರೆ ರೋಗ ಏನೋ ವಾಸಿಯಾಗುತ್ತೆ ಸ್ವಾಮಿ, ಆದರೆ ಕುಡಿಯೋ ಔಷಧಿ ಹೆಂಗಿರಬೇಕು ಅಂದರೆ ಮಧುರವಾಗಿರಬೇಕು, ರುಚಿಕರವಾಗಿರ್ಬೇಕಂತ. ಆದರೆ ಈಗ ನಾವು ಕುಡಿಯೋ ಔಷಧಿಗಳೆಲ್ಲ ಏನಾಗುತ್ತೆ, ಕಹಿಯಾಗಿರ್ತದೆ, ನಾಲಿಗೆಗೆ ಹಿತವಾಗಿರೋದಿಲ್ಲ. ಇದರಂತೆ ಗೂಢಾರ್ಥದಿಂದ ತುಂಬಿದ ವಾಕ್ಯವಾದರೂ ಮನಸ್ಸಿನಿಂದ ಗ್ರಹಿಸುವಂತೆಯೂ ಸುಲಭವಾಗಿ ಆಚರಿಸುವಂತೆಯೂ ಇರಬೇಕು. ನೀನು ಗೂಢಾರ್ಥದಿಂದ ತುಂಬಿದ ವಾಕ್ಯವನ್ನು ಹೇಳ್ತಾ ಇದೆಯಾ, ಆದರೆ ಮನಸ್ಸಿನಿಂದ ಗ್ರಹಿಸುವಂತೆ ಇರಬೇಕು, ಸುಲಭವಾಗಿ ನಾವು ಅದನ್ನು ಆಚರಣೆಗೆ ತರಬೇಕು, ಆ ರೀತಿಯಲ್ಲಿ ಇರಬೇಕು ಅಂಥದ್ದು ಹೇಳು ಅಂತ ಕೇಳ್ತಾನೆ. ಹೇ ದೇವ, ನಿನ್ನಂತಹ ಶ್ರೇಷ್ಠವಾದ ಸದ್ಗುರುವು ದೊರಕಿರುವಲ್ಲಿ ನನ್ನ ಸಂದೇಹವನ್ನು ಪರಿಹರಿಸಿಕೊಂಡು ನನ್ನ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಳ್ಳದಿರುವೆನೆ ಅಂತ ಕೇಳ್ತಾನೆ. ಎಂತೆಂಥ ಗುರುಗಳು ಸಿಗ್ತಾರ, ಅಂಥದ್ರಲ್ಲಿ ನಿನ್ನಂಥ ಸದ್ಗುರು ಸಿಕ್ಕಿರಬೇಕಾದ್ರೆ ನನ್ನ ಸಂದೇಹವನ್ನೆಲ್ಲ ಕೇಳಿ ಪರಿಹರಿಸ್ಕೋಬೇಕು ಅಂತ ಇದ್ದೀನಿ ನಾನು. ನನಗೆ ಒಳ್ಳೆಯದನ್ನು ಸರಿಯಾಗಿ ಹೇಳ್ಕೊಡು, ಸುಲಭವಾಗಿ ಅರ್ಥ ಆಗಂಗೆ ಅಂತ ಅರ್ಜುನ ಕೇಳ್ತಾನೆ. ನನ್ನ ಭೀತಿ ಎಲ್ಲವೂ ತೊಲಗಿ ನಿಶ್ಚಿತ ಸ್ಥಿತಿಯು ಅನುಭವಕ್ಕೆ ಬರುವಂತೆ ತತ್ವವನ್ನು ಉಪದೇಶಿಸು. ಹೇ ದೇವ, ನನ್ನ ಪುಣ್ಯ ಪ್ರಭಾವದಿಂದ ನೀನು ಕಾಮಧೇನುವಿನಂತೆ ದೊರಕಿರುವಲ್ಲಿ ನನ್ನ ಇಷ್ಟಾರ್ಥವು ಬೇಡದಿದ್ದರೆ ಮತ್ಯಾರಲ್ಲಿ ಬೇಡುವುದು? ಚಿಂತಾಮಣಿಯೇ ದೊರೆತಿರುವಾಗ ಇಷ್ಟಾರ್ಥವನ್ನು ಬೇಡದೆ ಸುಮ್ಮನಿರಬಹುದೇ? ಅಮೃತ ಸಮುದ್ರ ತೀರಕ್ಕೆ ಬಂದರೂ ಅಮೃತವನ್ನು ಕುಡಿಯದೆ ಬಾಯಾರಿಕೆಯಿಂದ ಬಳಲುವವನಾದರೆ ಅಷ್ಟು ದೂರದವರೆಗೂ ಹೋಗುವ ಪ್ರಯತ್ನವೇಕೆ, ಶ್ರಮವೇಕೆ? ಹೇ ಕೃಷ್ಣ, ಅದೇ ರೀತಿ ಮಾಡಿದಂತಾಯಿತು. ಏನು, ನಿನ್ನಂಥ ಜ್ಞಾನಿ ಗುರು ಇರಬೇಕಾದ್ರೆ ನಾನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಇದಿಷ್ಟು
ದುಃಖದ ಸಮಾಚಾರಗಳಾಯ್ತಲ್ಲ, ಆ ರೀತಿ ಆಗುತ್ತೆ. ಅದೇ ರೀತಿ ಮಾಡಿದಂತಾಯಿತು. ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಪರಿಪಾಕದಿಂದ ನೀನು ದೊರಕಿರುವೆ. ಸದ್ಗುರು ಸಿಗಬೇಕಾದ್ರೆ ಏನು ಮಾಡಬೇಕು? ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯಗಳ ಫಲ ಫಲಿಸಿ ಸದ್ಗುರುವಿನ ದರ್ಶನವಾಗುತ್ತೆ. ಈ ಜನ್ಮದಲ್ಲಿ ನಿನ್ನನ್ನು ಬೇಡದೆ ಮತ್ತಾರನ್ನು ಬೇಡುವುದು. ನನ್ನ ಮನಸ್ಸಿನ ಕಾಮನೆಯು ಪೂರ್ಣಗೊಳ್ಳುವ ದಿನವು ಉದಿಸಿತು. ನನ್ನ ಕೋರಿಕೆಗಳು ಫಲಿಸಿ ಜನ್ಮ ಸಾರ್ಥಕವಾಯಿತು. ನನ್ನ ಮನೋರಥವು ಪೂರ್ಣವಾಗಿ ವಿಜಯ ಪಡೆಯಿತು. ಲೋಕದವರು ಅರಿಯದ ರೀತಿಯಲ್ಲಿ ಈ ದಿವಸ ನೀನು ನನಗೆ ಕೈವಶನಾಗಿರುವೆ. ಹೇ ಪರಮ ಮಂಗಳಮಯ ದೇವ, ನಿನಗೆ ಜಯ ಜಯಕಾರ ಮಾಡುವೆನು. ತಾಯಿಯ ಮೊಲೆಯನ್ನು ಕುಡಿಯುವ ಮಗುವಿಗೆ ಸಮಯ ಸನ್ನಿವೇಶಗಳ ಅರಿವಿರುವುದೇ? ಹೇ ಕೃಪಾಸಾಗರನಾದ ಪರಮಾತ್ಮನೇ, ನೀನು ನನಗೆ ಹಿತವಾಗುವಂತಹ ಸುಲಭವಾಗಿರುವ ನಿಶ್ಚಿತ ತತ್ವವೊಂದನ್ನು ತಿಳಿಸು. ಈ ರೀತಿ ಅರ್ಜುನನು ಪ್ರಶ್ನಿಸಲು ಶ್ರೀಕೃಷ್ಣನು ವಿಸ್ಮಿತನಾಗಿ ಸಂತೋಷದಿಂದ ಪ್ರತ್ಯುತ್ತರವನ್ನು ಕೊಟ್ಟನು. ಅರ್ಜುನ ಯಾವಾಗ ಈ ರೀತಿಯಲ್ಲಿ ನನಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಗೊಂದಲಕ್ಕೆ ಒಳಗಾಗಿದ್ದೀನಿ, ಸರಿಯಾದ ರೀತಿಯಲ್ಲಿ ತತ್ವಜ್ಞಾನವೊಂದನ್ನು ಸರಿಯಾಗಿ ತಿಳಿಸ್ಕೊಡು ಅಂತ ಯಾವಾಗ ಕೃಷ್ಣನಲ್ಲಿ ಮೊರೆ ಇಟ್ಟ, ಅರ್ಜುನನ ಸ್ಥಿತಿಯನ್ನು ನೋಡಿ ಕೃಷ್ಣನು ಸುಲಭವಾಗಿ ತತ್ವೋಪದೇಶ ಮಾಡಲಿಕ್ಕೆ ಮುಂದಾಗ್ತಾನೆ. ಅದೇನು ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.